ನೀವು ಇಂದು ಬೆಳಗ್ಗೆ ಏಕೆ ತಡವಾಗಿ ಬಂದಿದ್ದೀರಿ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ವೈ ವರ್ ಯು ಲೇಟ್ ದಿಸ್ ಮಾರ್ನಿಂಗ್? ವೈ ವರ್ ಯು ಲೇಟ್ ದಿಸ್ ಮಾರ್ನಿಂಗ್? ನೀವು ಇಂದು ಏಕೆ ತುಂಬ ದಣದಿದ್ದೀರಿ ಅಂದರೆ ಕೆಲಸ ಅದು ಮಾಡಿ ಹೈರಾಣಾಗಿರ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ವೈ ಆರ್ ಯು ಸೋ ಟಯರ್ಡ್ ಟುಡೇ? ವೈ ಆರ್ ಯು ಸೋ ಟಯರ್ಡ್ ಟುಡೇ? ನೆಕ್ಸ್ಟ್, ನೀವು ನನ್ನೊಂದಿಗೆ ನೃತ್ಯ ಮಾಡಲು ಬಯಸುತ್ತೀರಾ? ಡ್ಯಾನ್ಸ್ ಮಾಡೋಕ್ಕೆ ಬಯಸ್ತೀರಾ ಅಂತ ಕೇಳಬೇಕಂದ್ರೆ ವುಡ್ ಯು ಲೈಕ್ ಟು ಡ್ಯಾನ್ಸ್ ವಿತ್ ಮೀ? ವುಡ್ ಯು ಲೈಕ್ ಟು ಡ್ಯಾನ್ಸ್ ವಿತ್ ಮೀ? ನೀವು ನಾಳೆ ಬರ್ತೀರಾ? ನೀವು ನಾಳೆ ಬರ್ತೀರಾ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು, ವುಡ್ ಯು ಕಮ್ ಟುಮಾರೋ? ವುಡ್ ಯು ಕಮ್ ಟುಮಾರೋ? ನೀವು ನಾಳೆ ಬರುತ್ತೀರಾ? ನೀವು ಯಾವಾಗಲೂ ದೂರು ನೀಡುತ್ತೀರಿ? ನೀವು ಯಾವಾಗಲೂ ದೂರು ನೀಡ್ತೀರಿ? ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಯು ಆರ್ ಆಲ್ವೈಸ್ ಕಂಪ್ಲೈನಿಂಗ್. ಯು ಆರ್ ಆಲ್ವೈಸ್ ಕಂಪ್ಲೈನಿಂಗ್. ನೀವು ಯಾವಾಗಲೂ ದೂರು ನೀಡುತ್ತೀರಿ. ನಿಮ್ಮ ವಿವರಣೆಗೆ ಧನ್ಯವಾದಗಳು ಅಂದರೆ ಯಾರಾದರೂ ಏನರ ಹೇಳಿದಾಗ ಅವ್ರಿಗೆ ಕೃತಜ್ಞತೆ ಸಲ್ಲಿಸುವಾಗ ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸ್ಪ್ಲನೇಷನ್ ಅಂತ ಹೇಳಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸ್ಪ್ಲನೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಇಂಗ್ಲೀಷ್ನಲ್ಲಿ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಅಂತ ಹೇಳಬೇಕು. ನೆಕ್ಸ್ಟ್, ಯಾರ ಜೀವ ಅಪಾಯದಲ್ಲಿದೆ? ಯಾರ ಜೀವ ಅಪಾಯದಲ್ಲಿದೆ? ಇದಕ್ಕೆ ಯಾವ ರೀತಿ ಹೇಳಬೇಕು? ಹೂಸ್ ಲೈಫ್ ಈಸ್ ಇನ್ ಡೇಂಜರ್? ಹೂಸ್ ಲೈಫ್ ಈಸ್ ಇನ್ ಡೇಂಜರ್? ನೀವು ಉತ್ತಮ ಶಿಕ್ಷಕ ಅಂದರೆ ನೀವೊಬ್ಬರು ಒಳ್ಳೆಯ ಟೀಚರ್ ಅದಿರಿ ಅಂತ ಅವ್ರಿಗೆ ಹೇಳುವಾಗ ಇಂಗ್ಲೀಷ್ನಲ್ಲಿ ಯು ಆರ್ ಎ ಗುಡ್ ಟೀಚರ್ ಅಂತ ಹೇಳಬೇಕು. ಯು ಆರ್ ಎ ಗುಡ್ ಟೀಚರ್. ನೀವು ಈ ಪುಸ್ತಕವನ್ನು ಓದಬಹುದು? ನೀವು ಈ ಪುಸ್ತಕ ಓದಬಹುದು. ಇದಕ್ಕೆ ಯಾವ ರೀತಿ ಹೇಳ್ಬೇಕಂದ್ರೆ ಯು ಕ್ಯಾನ್ ರೀಡ್ ದಿಸ್ ಬುಕ್. ಯು ಕ್ಯಾನ್ ರೀಡ್ ದಿಸ್ ಬುಕ್. ನೀವು ಈ ಪುಸ್ತಕವನ್ನು ಓದಬಹುದು. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದನ್ನು ಯಾವ ರೀತಿ ಹೇಳಬೇಕು? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು ಅಥವಾ ನೀವು ಕಷ್ಟಪಟ್ಟು ಓದಬೇಕು ಅನ್ನೋಕ್ಕೆ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನಿಮಗೆ ಎಲ್ಲಿ ನೋವು ಇದೆ? ನಿಮಗೆ ಎಲ್ಲಿ ನೋವಾಗ್ತದ ಅಂತ ಕೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ವೇರ್ ಡೂ ಯು ಹ್ಯಾವ್ ಪೇನ್? ವೇರ್ ಡೂ ಯು ಹ್ಯಾವ್ ಪೇನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇಬ್ಬರು ಕೋಣೆಯಲ್ಲಿದ್ದಾರೆ. ಇಬ್ಬರು ಕೋಣೆಯಲ್ಲಿದ್ದಾರೆ. ಇದಕ್ಕೆ ಈ ರೀತಿ ಹೇಳ್ತೀವಿ, ದೇ ಆರ್ ಬೋತ್ ಇನ್ ದ ರೂಮ್. ದೇ ಆರ್ ಬೋತ್ ಇನ್ ದ ರೂಮ್. ಆ ಮನೆ ತುಂಬ ಚಿಕ್ಕದು. ಆ ಮನೆ ತುಂಬ ಚಿಕ್ಕದು. ಇದಕ್ಕೆ ಹೇಳಬೇಕು, ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ದಯವಿಟ್ಟು ನನಗೆ ನಿಮ್ಮ ಕೈ ನೀಡಿ ಅನ್ನೋಕ್ಕೆ ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಥ್ಯಾಂಕ್ ಯು.